ಲೀಲಾ ಮೇಡಮ್ ಏ ಮೇಡಮ್, ನಾನು ಆವಾಗ್ಲೇ ನೋಡ್ದೆ. ಈ ವಿಶ್ವರೂಪ್ ಈ ಕಡೆನೆ ಬರ್ತಾ ಇದ್ದಾನೆ. ನೀವು ಈ ಪೊದೆ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದೀರಾ ತಾನೆ? ಲೀಲಾ ಮೇಡಮ್, ಲೀಲಾ ಮೇಡಮ್, ಆಟ ಆಡಿಸ್ತಿದ್ದೀರಾ? ಮಾತಾಡಿ. ನೀವು ಎಲ್ಲಿದ್ದೀರಂತ ನಮ್ಗೆ ಗೊತ್ತಾಯ್ತು. ನೀವೇ ಬರ್ತೀರಾ ಅಥವಾ ನಾನೇ ಬರಲಾ? ಬರ್ತೀನಿ, ಬಂದೇ ಬಿಡ್ತೀನಿ. ಕೌಸಲ್ಯ, ಕೌಸಲ್ಯ. ಅಯ್ಯ, ಶುರುವಾಯ್ತು ಇವ್ರು ಸುಪ್ರಭಾತ. ಒಂದು ಅಡುಗೆ ಮಾಡಕ್ಕೂ ಬಿಡಲ್ಲ ಅಂತಾರೆ. ಏನ್ರಿ ಚಂದ್ರಶೇಖರ್ ಸ್ವಾಮಿಗಳೇ, ಏನ್ ನಿಮ್ ಗೋಳು? ಗೋಳಲ್ಲ ಕಣೆ, ಒಳ್ಳೆ ವಿಷಯ. ನನ್ನ ಫ್ರೆಂಡ್ ಮಗ ಫಾರಿನ್ ಅಲ್ಲಿ ಇದಾನಂತೆ. ನಿಮ್ ಫ್ರೆಂಡ್ ಮಗ ಫಾರಿನ್ ಅಲ್ಲಿ ಇದ್ದಾನಂತ? ನೀವು ಹೋಗ್ತಾ ಇದ್ದೀರಾ? ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪೂರ್ತಿ ಕೇಳಿಸ್ಕೊಳೆ, ಆತ್ರಗೆಟ್ಟೋಳೆ. ಅವರು ನಮ್ ರೇವತಿನ ಯಾವುದೋ ಫಂಕ್ಷನ್ ಅಲ್ಲಿ ನೋಡಿದ್ರಂತೆ. ಮದುವೆ ಸಂಬಂಧ ಬೆಳೆಸೋಣ ಅಂತ ಕೇಳ್ತಾ ಇದ್ದಾನೆ. ಹೌದಾ? ಹಾ, ನಾನು ಒಂದೆರಡು ಕಡೆ ವಿಚಾರಣೆ ಮಾಡಿದೆ. ಹುಡುಗ ತುಂಬಾ ಒಳ್ಳೆಯವನಂತೆ. ಮನೆ ಕಡೆ ಆಸ್ತಿನೂ ಚೆನ್ನಾಗಿದೆ. ಹುಡುಗನು ಒಳ್ಳೆ ಕೆಲಸದಲ್ಲಿದ್ದಾನೆ. ಒಳ್ಳೆ ಸಂಬಳ ಅಂತೆ. ಅವ್ರಾಗ ಅವರೇ ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ. ಸ್ನೇಹಿತರಾಗಿರೋ ನಾವು ಬೀಗರಾಗೋಣ ಅಂತ. ಮೈ ಗಾಡ್, ಓಕೆ ಓಕೆ. ಆಮೇಲೆ ನನಗನ್ಸುತ್ತೆ ರೇವತಿನ ಒಂದು ಮಾತು ಕೇಳ್ಬಿಟ್ಟು ಓಕೆ ಮಾಡೋಣ ಅಂತ. ನೀನೇನಂತೀಯ? ಮೇಡಮ್, ಲೀಲಾ ಮೇಡಮ್ ಇಲ್ಲೂ ಇಲ್ವಾ? ಇಲ್ಲ ಮೇಡಮ್, ಇಲ್ಲಿಲ್ವಾ? ಹಾಗಾದ್ರೆ ಸೌಂಡ್ ಆಗಿದ್ದೇನು? ಮೋಸ್ಟ್ಲಿ ಒಳಗಡೆ ಏನಾದರೂ ಹೋಗಿರ್ಬೋದಾ? ನೋಡ್ತೀನಿ. ಮೇಡಮ್, ಅಲ್ಲ ರೀ, ಈ ಕಾಲದಲ್ಲಿ ಜವಾಬ್ದಾರಿ ಇರೋ ಹುಡುಗ ಸಿಗೋದೇ ಕಷ್ಟ. 25 ವರ್ಷ ಆದ್ರೂ ಶೆಟ್ಲ ಗಾಡಿ ತರ ಸೆಟ್ಲ್ ಆಗೋದ್ರಲ್ಲೇ ಇರ್ತಾರೆ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಫಾರಿನ್ಗೆ ಹೋಗಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅಪ್ರಂಜಿ ಅಂತ ಹುಡುಗ ರೀ, ಚಿನ್ನದಂತ ಹುಡುಗ. ಇಂಥ ಒಳ್ಳೆ ಸಂಬಂಧ, ಇದಕ್ಕಿಂತ ಇನ್ನೇನ್ ಬೇಕು ಚಂದ್ರಶೇಖರ್ ಸ್ವಾಮಿಗಳೇ? ಒಬ್ಳು ಕೋಟ್ಯಾಧಿಪತಿ ಹೆಂಡತಿ ಆಗಿದ್ದಾಳೆ, ಇನ್ನೊಬ್ಳು ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾಳೆ. ಒಬ್ಳು ರಾಣಿ, ಇನ್ನೊಬ್ಳು ಮಹಾರಾಣಿ. ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ? ನಂದಂತೂ ನೋ ಅಬ್ಜೆಕ್ಷನ್. ನೀವು ಮುಂದರಿಬಹುದು ಚಂದ್ರಶೇಖರ್ ಸ್ವಾಮಿಗಳೇ. ನಾವಿಬ್ಬರೇ ಓಕೆ ಮಾಡಿಬಿಟ್ರೆ ಹೇಗೆ ಕೌಸಲ್ಯ? ನಾಳೆ ದಿನ ಮದುವೆ ಮಾಡಿಕೊಂಡು ಸಂಸಾರ ಮಾಡಬೇಕಾಗಿರೋಳು ನನ್ನ ಮಗಳು ರೇವತಿ ತಾನೆ. ಅವಳು ಒಪ್ಪಬೇಕು ತಾನೆ. ಅವಳ ಹತ್ರ ಒಂದ್ಸಲ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ನೀವೇನೋ ತಲೆ ಕೆಡಿಸ್ಕೋಬೇಡಿ. ಅವಳ ಹತ್ರ ಹೋಗಿ ನಾನು ಮಾತಾಡ್ತೀನಿ. ನೀವೀಗ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ರೆಡಿ ಇದೆ. ದೇವ್ರೆ, ನಿನ್ ದಯದಿಂದ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಕ್ಕಿದ್ರೆ ಸಾಕಪ್ಪ. ಅಂತರ, ಇದು ನಾನು ನೀನು ಸೈನ್ ಮಾಡಬೇಕಾದ ಪ್ರಾಜೆಕ್ಟು. ನಿನ್ನ ಡ್ರೀಮ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ನೀನು ಎಷ್ಟು ಕನ್ಸ್ಕೊಂಡಿದ್ದೆ, ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆದರೆ ಇವತ್ತು ನೀನು ನನ್ನ ಜೊತೆ ಇಲ್ಲ.
ನಿನ್ನ ಜೊತೆ ಸೈನ್ ಮಾಡಬೇಕಾದ ನಾನು ಇವತ್ತು ನೀನೇ ಆಯ್ಕೆ ಮಾಡಿರೋ ಹುಡುಗಿ ಜೊತೆ ಸೈನ್ ಮಾಡೋ ಹಾಗಾಗಿದೆ. ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಅಂತ. ಪ್ರತಿ ಸಲ ಈ ಹುಡುಗಿ ಸೈನ್ ಮಾಡೋ ಟೈಮ್ಗೆ ಎಲ್ಲರ ಒಂದು ಕಡೆ ಹೊರಟೋಗ್ತಾಳೆ. ಐ ರಿಯಲಿ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಅಂತ. ಇಂಥ ಹುಡುಗಿನ ನನ್ನ ಲೈಫಲ್ಲಿ ಕಳಿಸಿ ನೀನು ಅದೇನು ಪಾಠ ಕಲಿಸೋದಕ್ಕೆ ಟ್ರೈ ಮಾಡ್ತಿದ್ಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಷ್ಟು ದಿನ ನಾನೆಲ್ಲ ಅಂದ್ಕೊಂಡ ಹಾಗೆ ಆಗ್ತಾಯಿತ್ತು. ಆದರೆ ಈಗ ನಾನು ಅಂದ್ಕೊಂಡಾಗ ಏನೂ ನಡೀತಾ ಇಲ್ಲ. ಅದಕ್ಕೆ ಕಾರಣ ಲೀಲಾ. ಶಿ ಈಸ್ ಮೆಸ್ಸಿಂಗ್ ಅಪ್ ಎವ್ರಿಥಿಂಗ್. ಎಲ್ಲ ತೊಂದರೆನೂ ನನ್ನ ಮೇಲೆ ಬಿಟ್ಟು ನೀನು ಮಾತ್ರ ಸ್ಮೈಲ್ ಮಾಡ್ತಾ ಇದೀಯಾ. ಯಾಕಂತ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ಒಂದು ನೆನ್ಪಿಟ್ಕೊ ಅಂತರ, ಇದು ನಿನ್ನ ಕನಸಿನ ಪ್ರಾಜೆಕ್ಟು. ನೀನು ನನ್ನ ಜೊತೆ ನಿಂತ್ಕೊಳ್ಳೇಬೇಕು. ನೀನೇ ಆಯ್ಕೆ ಮಾಡಿರೋ ಹುಡುಗಿಯಾಗಿರೋದ್ರಿಂದ ಜವಾಬ್ದಾರಿ ನಿಂದು. ಆ ದೇವ್ರ ಹತ್ರನೂ ಏನೂ ಕೇಳ್ಕೊಂಡವನಲ್ಲ ನಾನು. ಆದರೆ ಇವತ್ತು ನಿನ್ನ ಹತ್ರ ಒಂದು ಕೇಳ್ಕೊತಾ ಇದ್ದೀನಿ. ಈ ಸಲನಾದರೂ ಲೀಲಾ ಎಲ್ಲೂ ಹೋಗದಿರೋ ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಿಂದು. ನೋಡಿ, ಸೆಕೆಂಡ್ ಟೈಮ್ ಪ್ರೊಸೆಸ್ ಪೋಸ್ಟ್ಪೋನ್ ಆಗ್ತಾ ಇದೆ. ಈ ಸದಿಲಾದರೂ ಎಲ್ಲ ಟೈಮಿಗೆ ಸರಿಯಾಗಿ ಆದರೆ ವಿಲ್ ಬಿ ಹ್ಯಾಪಿ. ಡೋಂಟ್ ವರಿ, ಈ ಸಲ ಹಾಗೇನೂ ಆಗಲ್ಲ. ಲೀಲಾ ಆನ್ ಟೈಮ್ ಇರ್ತಾಳೆ. ಸಾರಿ ಏಜೆ, ಲೀಲಾ ಬರಲ್ಲ. ಯೋಗ್ಯತೆ ಇಲ್ಲದೆ ಇರೋ ಅವಳಿಗೆ ಈ ಮನೆಯಲ್ಲಿ ಸ್ಥಾನ ಸಿಗಕ್ಕೆ ನಾನು ಬಿಡಲ್ಲ. ಈ ಮನೆ ಹಿತದೃಷ್ಟಿಯಿಂದ ನಾನು ಮಾಡ್ತಿರೋದು ಒಳ್ಳೇದೇ. ಏನಾಯ್ತು? ಸಿಗ್ನಲ್ ಸಿಂಕ್ ಆಗಿದೆ, ಬ್ರೈನ್ ವರ್ಕ್ ಆಗ್ತಿಲ್ಲ ಮೇಡಮ್.